ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 1 ಪೇತ್ರನು 5ನೇ ಅಧ್ಯಾಯ 6ನೇ ವಚನ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣೋದೇನು ಅನ್ನೋದಾದರೆ ಹೆಮ್ಮೆ. ಹಲ್ಲೆಲೂಯಾ. ನಾನು, ನನ್ನದು, ನಾನು ಸಂಪಾದಿಸಿದ್ದು, ನಾನು ಓದಿದ್ದು, ನಾನು ದುಡ್ದಿದ್ದು, ನಾನು ಮಾಡಿರೋ ಆಸ್ತಿ ನಾನು, ನನ್ನದು ಅನ್ನೋದು ಹೆಚ್ಚಾಗಿ ದಿನಗಳಲ್ಲಿ ನಮಗೆ ಕೇಳಿಸ್ತಾ ಇದೆ. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಎಂಬುದಾಗಿ. ಅನೇಕರಿಗೆ ಈ ದಿನ ತಗ್ಗಿಸಿಕೊಳ್ಳುವಿಕೆ ಇಲ್ಲದೆ ಕಾಣದೆ ಹೋಗ್ಬಿಟ್ಟಿದೆ. ಹಲ್ಲೆಲೂಯಾ. ಈ ದಿನ ಯಾರೆಲ್ಲ ನಿಮ್ಮನ್ನು ತಗ್ಗಿಸಿಕೊಳ್ಳೋದನ್ನು ಮರ್ತಿದ್ದೀರೋ, ಮತ್ತೆ ಈ ದಿನ ಈ ವಾಕ್ಯದಂತೆ ನೀವು ಪ್ರಾರಂಭ ಮಾಡಿ ನಿಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಹೆಮ್ಮೆ ಪಡೋದಕ್ಕೋ ಹೆಚ್ಚಿಸಿಕೊಳ್ಳೋದಕ್ಕೋ ನಮ್ಮಲ್ಲಿ ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಗಿದ್ಯೋನನು ಒಂದು ಬಾರಿ ಈ ರೀತಿ ಹೇಳ್ತಾನೆ, ದೇವರೇ ನಾನು ನನ್ನ ಮನೆಯು ಎಷ್ಟರದು. ಹಲ್ಲೆಲೂಯಾ. ಸೌಲನು ಕೂಡ ಈ ಮಾತನ್ನು ಹೇಳ್ತಾರೆ, ನಾನು ನನ್ನ ಮನೆ ಎಷ್ಟರದು, ನಾನು ಕನಿಷ್ಠನು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ನಾನು ಏನೂ ಇಲ್ಲ, ಎಲ್ಲವೂ ದೇವರೇ, ಎಲ್ಲವೂ ದೇವರು ಕೊಟ್ಟಿದ್ದೆ, ಆತನ ಕೃಪೆ, ಆತನ ಕರುಣೆ, ಆತನ ದಯೆ ಎಂಬುದಾಗಿ ದೇವರು ಮಾಡಿದ್ದನ್ನು ನಾವು ದೇವರಿಗೆ ಸಲ್ಲಿಸ್ತೇವೋ ಆಗ ಮಾತ್ರವೇ ದೇವರು ನಮ್ಮನ್ನು ಹೆಚ್ಚಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ದೇವರ ಬಳಿ ಆ ರೀತಿಯಾಗಿ ಯಾವಾಗಲೂ ತಗ್ಗಿಸಿಕೊಳ್ಳೋದೇ ಆದರೆ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರ್ತಾರೆ. ಹಲ್ಲೆಲೂಯಾ. ನಮಗೆಲ್ಲ ಆಸೆ, ನಮ್ಮ ಜೀವನ ಹೀಗೇ ಇರಬೇಕು ಅಂತ ಯಾರಿಗೂ ಆಸೆ ಇರೋದಿಲ್ಲ. ಎಲ್ಲರಿಗೂ ಒಂದು ಆಸೆ ಇದೆ, ನಾನೊಂದು ಉನ್ನತವಾದ ಸ್ಥಿತಿಯಲ್ಲಿ ಜೀವಿಸಬೇಕು, ನನ್ನ ಪರಿಸ್ಥಿತಿಗಳೆಲ್ಲ ಬದಲಾಗಬೇಕು. ಯಾರಿಗಾದರೂ ಬಡತನದಲ್ಲೇ ಇರೋಕ್ಕೆ ಆಸೆನಾ? ಯಾರಿಗಾದರೂ ಅನಾರೋಗ್ಯದಲ್ಲೇ ಇರೋಕ್ಕೆ ಆಸೆನಾ? ಯಾರಿಗಾದ್ರೂ ಇನ್ನೂ ಕಷ್ಟದಲ್ಲೇ ಇರೋಕ್ಕೆ ಆಸೆನಾ? ಯಾರಿಗೂ ಕೂಡ ಇಲ್ಲ. ಎಲ್ಲರಿಗೂ ಒಂದು ಆಸೆ ಇದೆ, ನನ್ನ ಸ್ಥಿತಿ ಒಂದು ಉನ್ನತಕ್ಕೆ ಹೋಗಬೇಕು ಎಂಬುದಾಗಿ, ಮೇಲಕ್ಕೆ ಹೋಗಬೇಕು ಅನ್ನೋದಾಗಿ. ಆದರೆ ದೇವರು ಅದಕ್ಕಾಗಿ ನಮಗೆ ವಾಕ್ಯವನ್ನು ಬರೆದು ಕೊಟ್ಟಿದ್ದಾರೆ, ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ತಕ್ಕ ಕಾಲದಲ್ಲಿ ಆತನು ನಿಮ್ಮನ್ನೇ ಮೇಲಕ್ಕೆ ತರ್ತಾರೆ. ಹಲ್ಲೆಲೂಯಾ. ಹೇಗೆ ತಗ್ಗಿಸ್ಕೊಳ್ಬೇಕು ನೋಡಿರಿ, ಸತ್ಯವೇದದಲ್ಲಿ ಒಂದು ವಾಕ್ಯ ಇರುತ್ತದೆ. 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 10ರಿಂದ 12 ವಚನಗಳನ್ನು ನೀವು ಓದಿ ನೋಡೋದಾದರೆ ನಾನು ಆ ವಿಷಯವನ್ನು ನಿಮಗೆ ಹೇಳ್ತೀನಿ. ಹಿಜ್ಕೀಯ ಅರಸನು ನಮ್ಮೆಲ್ಲರೂ ಕೂಡ ಗೊತ್ತು. ಆತನು ಒಂದು ಬಾರಿ ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದಿರ್ತಾನೆ. ಆಗ ಪ್ರವಾದಿಯಾದ ಯೆಶಾಯನು ಬಂದು ಎಚ್ಚರಿಸ್ತಾರೆ, ನಿನ್ನ ಮನೆಯನ್ನು ಎಲ್ಲ ಕಾರ್ಯಗಳನ್ನು ಕ್ರಮಪಡಿಸಿಕೋ, ನೀನು ಸಾಯಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ತಕ್ಷಣ ಹಿಜ್ಕೀಯನು ಗೋಡೆಯ ಕಡೆಗೆ ಮುಖವನ್ನು ತಿರುಗಿಸಿಕೊಂಡು ದೇವರ ಬಳಿ ಗೋಳಾಡಿ ಪ್ರಾರ್ಥನೆ ಮಾಡ್ತಾನೆ, ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ತಕ್ಷಣವೇ ಬಂದು ಹೇಳಿದಂಥ ವಿಷಯವನ್ನು ಹೇಳಿದಂಥ ಪ್ರವಾದಿಯಾದ ಯೆಶಾಯನು ಆ ಅರಮನೆಯ ಮಧ್ಯ ಪ್ರಾಕಾರವನ್ನು ಇನ್ನೂ ದಾಟೇ ಇರೋದಿಲ್ಲ, ಅಷ್ಟರೊಳಗೆ ಮತ್ತೆ ದೇವರು ಯೆಶಾಯನಿಗೆ ಮಾತನಾಡ್ತಾರೆ, ನೀನು ಹೋಗಿ ಮತ್ತೆ ಹಿಜ್ಕೀಯನಿಗೆ ಹೇಳು, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ, ನಿನಗೆ 15 ವರ್ಷಗಳನ್ನು ನಾನು ಕೂಡಿಸಿ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಂಥ ದೇವರನ್ನು ನೀವು ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ಇಂಥ ದೇವರನ್ನು ನೀವು ಎಲ್ಲಾದರೂ ನೋಡೋಕ್ಕೆ ಸಾಧ್ಯನಾ? ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಬದಲಾಯಿಸುವ ದೇವರು. ಹಲ್ಲೆಲೂಯಾ. ತಕ್ಷಣ ತನ್ನನ್ನು ತಗ್ಗಿಸ್ಕೊಂಡು ಗೋಳಾಡಿ ಪ್ರಾರ್ಥನೆ ಮಾಡ್ತಾನೆ. ತಕ್ಷಣ 15 ವರ್ಷಗಳ ಆಯುಷ್ಯನ ಪಡೆದುಕೊಳ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದನ್ನು ನೋಡಿ ನಂತರ ಹಿಜ್ಕೀಯನು ಆ 15 ವರ್ಷಗಳ ಆಯುಷ್ಯನು ಪಡೆದ ನಂತರ ಅದಕ್ಕೆ ಕೃತಜ್ಞತೆಯುಳ್ಳವನಾಗಿ ತನ್ನನ್ನು ತಗ್ಗಿಸಿಕೊಂಡು ಆತನು ಜೀವಿಸೋದಿಲ್ಲ. ಆ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುತ್ತದೆ, ಆತನು ಮತ್ತೆ ನಾನು ಎಂಬ ಒಂದು ಅಹಂಕಾರದಿಂದ, ಹೆಮ್ಮೆಯಿಂದ ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಆಗ ಮತ್ತೆ ಆ ಅಹಂಕಾರದಿಂದಾಗಿ ದೇವರು ಇವನಿಗೆ ಯಾಕೆ 15 ವರ್ಷ ನಾನು ಕೂಡಿಸಿಕೊಟ್ಟೆ ಎಂದು ದುಃಖ ಪಡೋ ರೀತಿ ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಅದರ ನಂತರ ಅವನು ಸತ್ತು ಹೋದ ನಂತರ ಅವನ ಮಗನಾದ ಮನಸ್ಸೆ ಆ ರಾಜ್ಯದಲ್ಲಿ ಬರ್ತಾನೆ, ಅರಸನಾಗ್ತಾನೆ. ಆಗ ಮನಸ್ಸೆ ನೋಡ್ರಿ, ಅವನು ಕೂಡ ದೇವರಿಗೆ ವಿರುದ್ಧವಾಗಿ ಬೇಡದಿರೋ ಕಾರ್ಯಗಳನ್ನು ಮಾಡಿ, ವಿಗ್ರಹಗಳನ್ನು ಪೂಜಿಸಿ, ಅದಕ್ಕೆ ಬಲಿಪೀಠಗಳನ್ನು ಕಟ್ಟಿ, ಅನೇಕವಾಗಿ ದೇವರಿಗೆ ಇಷ್ಟವಿಲ್ಲದ ಅಸಹ್ಯ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಆಗ ಆ ರೀತಿ ಮಾಡಿದಾಗ ಆ ಮನಸ್ಸೆಯನ್ನು ಎಷ್ಟು ಸಾರಿ ಎಚ್ಚರಿಸಿದ್ರೂ ಅವನು ಸರಿ ಮಾಡ್ಕೊಳ್ಳೋದೇ ಇಲ್ಲ. ಕೆಲವು ವಿಷಯಗಳನ್ನು ಹಾಗೆ ಮುಂದುವರಿಸ್ತಾ ಇರ್ತಾನೆ. ದಿನಗಳು ಬಂದಾಗ
ಅವನನ್ನು ಸೆರೆ ಹಿಡಿದು ಬಾಬೆಲಿಗೆ ಕರೆದುಕೊಂಡು ಹೋಗ್ತಾರೆ. ಹಾಲೆಲೂಯ. ಹಾಗೆ ಬಾಬೆಲಿಗೆ ಕರೆದುಕೊಂಡು ಹೋದ ಮೇಲೆ ಆ ಕಷ್ಟದಲ್ಲಿ ಅವನು ಏನು ಮಾಡ್ತಾನೆ, ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಪ್ರಾರ್ಥನೆ ಮಾಡ್ತಾನೆ ಅಂದರೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಈ ವಾಕ್ಯಗಳನ್ನು ನೀವು 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡೋದಾದರೆ ಇರುತ್ತೆ. ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು. ಹಲ್ಲೆಲೂಯ. ಒಂದು ಕಷ್ಟದ ಪರಿಸ್ಥಿತಿ, ಆತನನ್ನು ಸೆರೆ ಹಿಡಿದು ಬಾಬೆಲ್ಗೆ ಕರೆದುಕೊಂಡು ಹೋಗ್ತಾರೆ. ಆ ಕಷ್ಟದಲ್ಲಿ ತನ್ನ ಪಿತೃಗಳ ದೇವರಾದ ಯೆಹೋವನನ್ನು ಪ್ರಾರ್ಥಿಸ್ತಾನೆ. ಹೇಗೆ ಪ್ರಾರ್ಥಿಸ್ತಾನೆ? ತಗ್ಗಿಸಿಕೊಂಡು ಪ್ರಾರ್ಥಿಸ್ತಾನೆ. ಹಲ್ಲೆಲೂಯ. ಹಾಗೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರು ಅವನಿಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ಅವನ ಪ್ರಾರ್ಥನೆಯನ್ನು ಲಾಲಿಸ್ತಾರೆ. ಮತ್ತು ಅವನನ್ನು ಯೆರೂಸಲೇಮಿಗೆ ಬರುವಂತೆ ಮಾಡಿ ಅರಸುತನವನ್ನು ಕೊಡ್ತಾರೆ. ಹಲ್ಲೆಲೂಯ. ಎಷ್ಟು ಒಳ್ಳೆಯ ದೇವರಲ್ವ. ಆತನು ಹೇಳಿದ್ದನ್ನು ನಾವು ಮಾಡಿದರೆ ಸಾಕು, ಅದಕ್ಕಾಗಿ ಆತನು ಏನು ಪ್ರತಿಫಲವನ್ನು ಕೊಡಬೇಕೋ, ಏನೋ ಒಂದು ಆಶೀರ್ವಾದ ಕೊಡಬೇಕೋ ಖಂಡಿತವಾಗಿ ಕೊಡ್ತಾರೆ. ಕೆಲವು ಮನುಷ್ಯರು ಕೆಲವು ವೇಳೆ ನಮ್ಮಿಂದ ಏನಾದರೂ ಉಪಕಾರ ಹೊಂದ್ಕೊಂಡು, ನಮ್ಮಿಂದ ಏನಾದರೂ ಸಹಾಯ ಹೊಂದ್ಕೊಂಡು, ನಮ್ಮಿಂದ ಅನೇಕ ಮೇಲುಗಳನ್ನ ಹೊಂದ್ಕೊಂಡು ಮನುಷ್ಯರು ನಮ್ಮನ್ನು ಮರ್ತೋಗ್ಬಿಡ್ತಾರೆ. ಎಷ್ಟೋ ಸಾರಿ ಮನುಷ್ಯರು ನಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ, ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ಜ್ಞಾಪಕನೂ ಮಾಡ್ಕೊಳ್ಳೋದಿಲ್ಲ. ಆದರೆ ನಮ್ಮ ದೇವರು ನೋಡ್ರಿ, ತಗ್ಗಿಸಿಕೊಳ್ರಿ ಅಂತ ಒಂದು ವಾಕ್ಯವನ್ನು ಬರೆದು ಕೊಟ್ಟಿದ್ದರು. 1 ಪೇತ್ರನು 5ನೇ ಅಧ್ಯಾಯ 6ನೇ ವಚನ. ಆ ತಗ್ಗಿಸಿಕೊಳ್ಳುವಿಕೆಯನ್ನು ನಾವು ಮುಂದುವರಿಸುವಾಗ, ನಾವು ಆ ರೀತಿಯಾಗಿ ತಗ್ಗಿಸಿಕೊಳ್ಳುವಾಗ ಹಿಜ್ಕೀಯ ರಾಜನಿಗೆ ದೇವರು ಆಯುಷ್ಯ ದಿನಗಳನ್ನು ಕೂಡಿಸಿಕೊಟ್ರು. ಅವನ ಮಗನಾದ ಮನಸ್ಸೆಗೆ ಮತ್ತೆ ಅರಸುತನವನ್ನು ಕೊಟ್ಟರು. ಹಲ್ಲೆಲೂಯ. ಯಾಕಂದರೆ ದೇವರ ವಾಕ್ಯ ತಗ್ಗಿಸಿಕೊಳ್ಳ್ರಿ ಅಂತ ಹೇಳಿದಾಗ ಆ ವಾಕ್ಯಕ್ಕೆ ನಾವು ವಿಧೇಯರಾಗಿ ಅದನ್ನು ಮಾಡೋದಾದರೆ ಖಂಡಿತವಾಗಿ ಅದಕ್ಕೆ ಬರಬೇಕಾದ ಆಶೀರ್ವಾದವನ್ನು ನಮ್ಮ ದೇವರು ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ನಿಮ್ಮ ಬಾಯಲ್ಲಿ ಆಗಾಗ ನಾನು, ನನ್ನದು, ನಾನು ಮಾಡಿದ್ದು, ನಾನು ಸಂಪಾದಿಸಿದ್ದು, ನನ್ನಿಂದನೇ ಇದಾಯಿತು, ದಯವಿಟ್ಟು ಬದಲಾಯಿಸ್ಕೊಳ್ರಿ. ನಿಮ್ಮಲ್ಲಿ ದೇವರು ನೇರವಾಗಿ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಹೆಮ್ಮೆಯನ್ನು ನಿಲ್ಲಿಸ್ರಿ, ನಾನು ಅನ್ನೋ ಗರ್ವವನ್ನು ನಿಲ್ಲಿಸ್ಕೊಳ್ರಿ, ಅಹಂಭಾವವನ್ನು ದಯವಿಟ್ಟು ಬಿಟ್ಟು ಬಿಡ್ರಿ. ಅದು ದೇವರಿಗೆ ಇಷ್ಟ ಇಲ್ಲ. ಅಪ್ಪ, ಎಲ್ಲವೂ ನೀನು ಕೊಟ್ಟಿದ್ದು, ನಿನ್ನ ಕೃಪೆಯಿಂದ ನಾನು ಈ ದಿನ ಓದಿ ಒಳ್ಳೆಯ ಸ್ಥಾನದಲ್ಲಿದ್ದೇನಪ್ಪ, ನಿನ್ನ ಕೃಪೆಯಿಂದ ಒಳ್ಳೆಯ ಮನೆಯಲ್ಲಿದ್ದೇನಪ್ಪ, ನಿನ್ನ ಕೃಪೆಯಿಂದ ಒಳ್ಳೆಯ ಸೇವೆ ಮಾಡ್ತಾ ಇದ್ದೇನಪ್ಪ, ನಿನ್ನ ಕೃಪೆಯಿಂದ ನಾನು ಆಶೀರ್ವಾದವಾಗಿದ್ದೀನಪ್ಪ. ಈ ಸ್ಥಿತಿ ನಿನ್ನ ಕೃಪೆ ಅಂತ ಯಾವಾಗ ಆತನ ಕೃಪೆಯನ್ನು ನೀವು ನೆನೆಸಿಕೊಳ್ತೀರೋ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ಆ ದಿನ ಹಿಜ್ಕೀಯನಿಗೆ ಮಾಡಿದ್ದನ್ನು, ಮನಸ್ಸೆಗೆ ಮಾಡಿದ್ದನ್ನು ಈ ದಿನಗಳಲ್ಲಿ ದೇವರು ನಮಗೂ ಮಾಡಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ಕೆಲವರು ಇನ್ನೊಂದು ರೀತಿ ಹೆಮ್ಮೆ ನೋಡೋದಾದರೆ, ಒಂದು ಬಾರಿ ಹಿಜ್ಕೀಯ ರಾಜನು ಬಾಬೆಲಿನಿಂದ ಬಂದ ಅರಸನ ದೂತರುಗಳಿಗೆ ತನ್ನ ಭಂಡಾರದಲ್ಲಿದ್ದ ಎಲ್ಲ ವಸ್ತುಗಳನ್ನು ತೋರಿಸ್ಬಿಡ್ತಾನೆ. ನನ್ನ ಹತ್ರ ಅದಿದೆ, ಇದಿದೆ, ಹಾಗೆ ಹೀಗೆ ಜಂಬ ಕೊಚ್ಕೊಂಡು ತನ್ನ ಹತ್ರ ಇರೋದೆಲ್ಲವನ್ನು ಕೂಡ ತೋರಿಸ್ಕೊಳ್ತಾನೆ. ಆದರೆ ಅವನು ಏನನ್ನೆಲ್ಲ ತೋರಿಸ್ಕೊಳ್ತಾನೆ ಅದೆಲ್ಲ ಬಾಬೆಲಿನ ಅರಸನು ಸೆರೆ ಹಿಡಿದು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯ. ಇನ್ನು ಕೆಲವರು ಏನಾದರೂ ಒಂದು ಹೊಸ ಸೀರೆ ತೊಗೊಂಡ್ರೆ ಎಲ್ಲರಿಗೂ ತೋರಿಸ್ಬಿಡ್ಬೇಕು, ಏನಾದರೂ ಒಂದು ಅವ್ರ ಮನೆಗೆ ಬಂತು ಅದು ಎಲ್ಲರಿಗೂ ತೋರಿಸ್ಬೇಕು. ಮೊದಲು ಅದಕ್ಕೆ ಅವರು ಮುಂದೆ ಹೋಗ್ತಾರೆ ಹೊರತು, ಅಪ್ಪ ಇದು ದೇವರು ಕೊಟ್ಟಿದ್ದು ಅಂತ ಕುಳಿತು, ದೇವರೇ ಈ ಮನೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಅಪ್ಪ, ಈ ಕೆಲಸ ಕೊಟ್ಟಿದ್ದಕ್ಕೆ ಸ್ತೋತ್ರ ಅಪ್ಪ, ಈ ಕೃಪೆ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ, ಇದು ಎಲ್ಲ ನೀನು ಕೊಟ್ಟಿದ್ದು ದೇವರೇ ಅಂತ ಎಷ್ಟು ಜನ ಮೊದಲು ಅದನ್ನು ದೇವರಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀರಾ? ಎಷ್ಟು ಜನ ಅದನ್ನು ಮಾಡ್ತಾ ಇದ್ದೀರಾ? ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ನಿಮಗಿರೋದನ್ನು ಮೊದಲು ದೇವರಿಗೆ ತೋರಿಸ್ರಿ, ನಿಮಗಿರೋ ಕಾರ್ಯಗಳನ್ನು ಮೊದಲು ದೇವರಿಗೆ ತೋರಿಸ್ರಿ. ಆಮೇಲೆ ಮನುಷ್ಯರಿಗೆ ತೋರಿಸ್ಬೇಕೋ ಬೇಡವೋ ಆತನ ನಿಮಗೆ ಜ್ಞಾನವನ್ನು ಕೊಡ್ತಾರೆ. ದಯವಿಟ್ಟು ಎಲ್ಲ ವಿಷಯದಲ್ಲೂ ತಗ್ಗಿಸಿಕೊಳ್ಳ್ರಿ. ಈ ಹೆಮ್ಮೆಗಳು ಬೇಡ, ಅಹಂಭಾವ ಬೇಡ, ನಾನು ನನ್ನದನ್ನು ಅಹಂಕಾರ ಬೇಡವೇ ಬೇಡ. ದೇವರಿಗೆ ಅದು ಇಷ್ಟವಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಹೆಮ್ಮೆಯುಳ್ಳವರಿಗೆ ದೇವರು ಎದುರಾಗಿ ವಿರೋಧವಾಗಿ ನಿಂತುಕೊಳ್ತಾರೆ, ಆದರೆ ತಗ್ಗಿಸಿಕೊಳ್ಳುವವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾರೆ. ದೇವರು ಈ ದಿನ ನಮ್ಮ ಬಳಿ ಒಂದನ್ನು ಎದುರು ನೋಡ್ತಾ ಇದ್ದಾರೆ, ತಗ್ಗಿಸಿಕೊಳ್ಳುವಿಕೆ. ನೀವು ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಗ್ಗಿಸಿಕೊಳ್ತೀರೋ ನಿಶ್ಚಯವಾಗಿ ಅದಕ್ಕೆ ತಕ್ಕ ಪ್ರತಿಫಲ, ಆಶೀರ್ವಾದ ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ. ಯಾಕಂದರೆ ಆತನ ಅನ್ಯಾಯಸ್ಥನಲ್ಲ, ಆತನು ಮನುಷ್ಯರ ಹಾಗೆ ಎರಡು ಮಾತಿನವನಲ್ಲ. ಆತನು ಹೇಳಿದ್ದನ್ನೇ ಮಾಡ್ತಾರೆ, ಮಾಡುವುದನ್ನೇ ಹೇಳ್ತಾರೆ. ದಯವಿಟ್ಟು ದೊಡ್ಡವರು ಇದ್ದಾರೆ, ಅಲ್ಲಿ ನಿಮ್ಮನ್ನು ತಗ್ಗಿಸ್ಕೊಳ್ರಿ. ದೇವರು ನಿಮಗೆ ಏನೋ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಿಮ್ಮನ್ನು ತಗ್ಗಿಸ್ಕೊಳ್ರಿ. ಏನೇ ಇದ್ರೂ ಮೊದಲು ತಗ್ಗಿಸಿಕೊಳ್ಳುವುದಕ್ಕೆ ನಿಮ್ಮನ್ನು ಬಿಟ್ಟು ಕೊಡ್ರಿ. ನಾನು ಯಾಕೆ ತಗ್ಗಬೇಕು, ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ, ನನಗಿರೋ
ಮಾಡಿರೋ ಕೆಲಸ ಏನು ಗೊತ್ತಾ, ನಾನು ಓದಿರೋದೆಷ್ಟು ಗೊತ್ತಾ, ಹೇಳಕ್ಕೆ ಹೋಗಬೇಡಿ. ಎಲ್ಲವೂ ಆತನು ಕೊಟ್ಟಿದ್ದು. ಯೆಹೋವನು ಕೊಟ್ಟರೆ ಮಾತ್ರವೇ ನಾವು ಏನಾದರೂ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಕೆಲವೇಳೆ ಅನ್ಕೋತೀವಿ, ನನ್ನ ಪ್ರಯಾಸ ಇದು, ನನ್ನ ಕಠಿಣ ಪರಿಶ್ರಮ ಇದು, ನನ್ನ ಪೂರ್ವಿಕರದ್ದು ಇದು, ನಂದು ಹಾಗೆ ಹೀಗೆ ಹೆಮ್ಮೆ ಕೆಚ್ಕೊಳ್ತಿದ್ದೆ. ಬೇಡವೇ ಬೇಡ. ದೇವರು ಕೊಟ್ಟರೆ ಮಾತ್ರನೇ ನಾವು ಏನು ಬೇಕಾದರೂ ಅನುಭವಿಸೋಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದಯವಿಟ್ಟು ನಿಮ್ಮನ್ನು ಕೇಳಿಕೊಳ್ತೇನೆ, ತಗ್ಗಿಸಿಕೊಳ್ಳೋದಕ್ಕೆ ಬಿಟ್ಟುಕೊಡಿ. ಪ್ರಾರ್ಥನೆಯಲ್ಲೂ ತಗ್ಗಿಸ್ಕೊಳ್ರಿ, ದೊಡ್ಡವರ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ದೇವರ ಮುಂದೆ ತಗ್ಗಿಸ್ಕೊಳ್ರಿ, ಎಲ್ಲ ವಿಷಯದಲ್ಲಿ ನಿಮ್ಮನ್ನು ತಗ್ಗಿಸ್ಕೊಳ್ರಿ. ಆ ತಗ್ಗಿಸಿಕೊಳ್ಳುವಿಕೆ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ, ನಿಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ತಗ್ಗಿಸಿಕೊಳ್ಳುವಿಕೆ ನೀವು ತಗ್ಗಿಸ್ಕೊಳ್ತಾ ಇರ್ತೀರ, ಆದರೆ ಕೆಳಗೆ ಹೋಗೋದಿಲ್ಲ. ದಿನೇ ನೀವು ಮೇಲೆ ಹೋಗ್ತಾ ಇರ್ತೀರ. ನಿಶ್ಚಯವಾಗಿ ನಂಬುತ್ತೇನೆ ಕರ್ತನಲ್ಲಿ, ಈ ದಿನದಿಂದ ಅನೇಕರು ನಿಮ್ಮನ್ನು ತಗ್ಗಿಸ್ಕೊಳ್ಳೋದಕ್ಕೆ ಬಿಟ್ಟು ಕೊಡ್ತೀರಾ ಎಂಬುದಾಗಿ. ನಿಮ್ಮಲ್ಲಿ ಯಾರಾದರೂ ಏನೋ ಒಂದು ಮಾತಂದರೆ ತಕ್ಷಣ ನೀವೇನು ಮಾಡ್ತೀರ, ಕೋಪ ಮಾಡಿಕೊಂಡು ನಾನು ಈಗಲ್ಲ ತಕ್ಷಣವೇ ಕೊಚ್ಕೊಳ್ತೀರ. ಬೇಡ, ಯಾವ ಕೊಚ್ಚಿಕೊಳ್ಳೋದು ಬೇಡ, ಯಾವ ಕೋಪನೂ ಬೇಡ, ಯಾವ ಅಹಂಭಾವನೂ ಬೇಡ. ದೇವರ ಬಳಿ ಸಂಪೂರ್ಣವಾಗಿ ತಗ್ಗಿಸ್ಕೊಳ್ರಿ. ನೋಡಿ, ಆ ಯಾರ ಮುಂದೆ ನೀವು ತಗ್ಗಿಸ್ಕೊಳ್ತೀರೋ ಅವರು ನಿಮ್ಮನ್ನು ಹಾಗೆ ಬಿಟ್ಟು ಬಿಡೋದಿಲ್ಲ. ನೀವು ಯಾರ ಮುಂದೆ ತಗ್ಗಿಸ್ಕೊಳ್ತೀರ ಗೊತ್ತಾ? ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರ ಮುಂದೆ ನೀವು ಆ ರೀತಿಯಾಗಿ ತಗ್ಗಿಸಿಕೊಳ್ಳೋದಕ್ಕೆ ಬಿಟ್ಟುಕೊಡ್ರಿ, ಪ್ರಾರಂಭ ಮಾಡಿರಿ. ನೀವು ಊಹಿಸದ ಉನ್ನತವಾದ ಸ್ಥಿತಿಗೆ ದೇವರು ಕರೆದುಕೊಂಡು ಹೋಗ್ತಲೇ ಇರ್ತಾರೆ. ನಿಶ್ಚಯವಾಗಿ ನಾನು ನಂಬ್ತೇನೆ, ಈ ದಿನದಿಂದ ಅನೇಕರು ಕರ್ತನಲ್ಲಿ ನಿಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ ಬಿಟ್ಟು ಕೊಡ್ತೀರಿ ಎಂಬುದಾಗಿ. ಈ ನಿಜವಾಕ್ಯ ನಿಮಗೆ ಅನೇಕ ಮೇಲುಗಳನ್ನು ಹೊತ್ತು ತರುತ್ತದೆ. ಈ ವಾಕ್ಯವು ಸತ್ಯವಾದದ್ದು, ಜೀವವುಳ್ಳದ್ದು, ಉಜ್ಜೀವಿಸ ಮಾಡುವಂಥದ್ದು, ಜೇನಿಗಿಂತ ರುಚಿಯಾದದ್ದು. ಈ ವಾಕ್ಯದಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ಅನೇಕ ಮೇಲುಗಳನ್ನು ತರಲಿ. ಎಲ್ಲ ಮಹಿಮೆ ನಾನು ದೇವರಿಗೆ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನೀವು ಅನೇಕರು ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅನೇಕರು ಲೈಕ್ ಮಾಡ್ತಾ ಇದ್ದೀರಾ, ಅನೇಕರು ಶೇರ್ ಮಾಡ್ತಾ ಇದ್ದೀರಾ. ಇನ್ನೂ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ, ಶೇರ್ ಮಾಡ್ತಾ ಇಲ್ವೋ, ಲೈಕ್ ಮಾಡ್ತಾ ಇಲ್ವೋ, ದಯವಿಟ್ಟು ಈ ಕಾರ್ಯಗಳನ್ನು ಮಾಡೋದಕ್ಕೆ ನೀವು ಈ ದಿನದಿಂದ ಪ್ರಯತ್ನ ಮಾಡಿರಿ. ಕರ್ತನ ಇದರ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ನಿಮ್ಮ ಎಲ್ಲ ಪ್ರಾರ್ಥನೆಗಳಲ್ಲಿ ದಯವಿಟ್ಟು ಈ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಿಮ್ಮ ಪ್ರಾರ್ಥನೆ ಬೆಂಬಲ ನಮಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಬೆಂಬಲಿಸಿರಿ. ದೇವರು ತಾನೇ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ನಡೆಸ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.